ನಮಸ್ಕಾರ ವೀಕ್ಷಕರೇ. ಹಿಂದೂ ಹಬ್ಬಗಳಲ್ಲಿ ಪದೇ ಪದೇ ಕಲ್ಲೆಸೆತ ಗಲಭೆ ಸೃಷ್ಟಿಸುವ ಕೆಲಸಗಳು ವರದಿಯಾಗ್ತಾ ಇರೋ ಬೆನ್ನಲ್ಲೇ ಅಸ್ಸಾಂ ಸಿಎಂ ಹಿಮಂತ್ ಬಿಸ್ವಾ ಸರ್ಮಾ ಮಹತ್ವದ ನಿರ್ಧಾರವೊಂದನ್ನ ಕೈಗೊಂಡಿದ್ದಾರೆ. ಅನಾವಶ್ಯಕವಾಗಿ ಯಾರಾದರೂ ಇಂಥ ಕೃತ್ಯಗಳನ್ನ ನಡೆಸೋದಕ್ಕೆ ಮುಂದಾದ್ರೆ ಶೂಟ್ ಎಟ್ ಸೈಟ್ ನ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಹಿಂದೆ ಗಲಭೆ ಶುರುವಾದಾಗಲೂ ಬಿಸ್ವಾ ಇದೇ ನಿರ್ಧಾರವನ್ನ ಕೈಗೊಂಡಿದ್ರು. ಈಗ ಮತ್ತೊಮ್ಮೆ ರಿಪೀಟ್ ಆಗ್ತಾ ಇದೆ. ಭಾರತೀಯರೆಲ್ಲ ಈ ನಿರ್ಧಾರವನ್ನ ಶ್ಲಾಘಿಸ್ತಾ ಇದ್ರೆ ಭಾರತದಲ್ಲಿರೋ ಕೆಲವರು ಈ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಇನ್ನೊಂದೆಡೆ ಪಶ್ಚಿಮ ಬಂಗಾಳ ಪ್ರವಾಹದಲ್ಲಿ ಮುಳುಗ್ತಾ ಇದ್ರೆ ಸಿಎಂ ಮಮತಾ ಬ್ಯಾನರ್ಜಿ ಬಂಗಾಳವನ್ನ ಆರ್ಥಿಕವಾಗಿ ಮುಳುಗಿಸ್ತಾ ಇದ್ದಾರೆ. ಕೈಗಾರಿಕಾ ವಲಯಕ್ಕೆ ನೀಡ್ತಾ ಇದ್ದ ಇನ್ಸೆಂಟಿವ್ಗೆ ಕೊಕ್ಕೆ ಹಾಕಿದ್ದು ಭಾರಿ ಚರ್ಚೆಗೆ ದಾರಿ ಮಾಡಿಕೊಡ್ತಾ ಇದೆ. ಇನ್ನೊಂದೆಡೆ ಉತ್ತರಾಖಂಡದಲ್ಲಿ ಕಾಂಗ್ರೆಸ್ ಬೆಂಬಲಿತ ಪ್ರತಿಭಟನೆ ವೇಳೆ ನೇಪಾಳ ರೀತಿ ಗಲಭೆ ಎಚ್ಚರಿಕೆ ಬಂದಿದೆ. ಆದ್ರೆ ಈ ಸಂಬಂಧ ಪಂಜಾಬ್ ಸಿಎಂ ಕಾಂಗ್ರೆಸ್ಗೆ ಚಾಟಿ ಬೀಸಿದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಭಾರತದ ಮಟ್ಟಿಗೆ ಕೆಲವೊಂದು ಕ್ರಾಂತಿಗಳು ಕೆಲವೊಂದು ರಾಜ್ಯಗಳಿಗೆ ಮಾತ್ರ ಸೀಮಿತವಾದಂತಿದೆ. ಉತ್ತರ ಪ್ರದೇಶದಿಂದ ಆರಂಭವಾದ ಅಸಲಿ ಕಠಿಣ ಕ್ರಮ ಒಂದಾದ ನಂತರ ಒಂದು ರಾಜ್ಯಗಳಲ್ಲಿ ಕಾಣಿಸ್ತಾ ಇದೆ. ಅದೆಲ್ಲವೂ ಬಿಜೆಪಿ ಆಡಳಿತ ಇರೋ ರಾಜ್ಯಗಳು ಅನ್ನೋದು ವಾಸ್ತವ. ಎಷ್ಟೇ ಕಠಿಣ ಕ್ರಮ ಕೈಗೊಂಡ್ರೂ ಕೆಲವೊಂದು ಸಮಸ್ಯೆಗಳು ಪದೇ ಪದೇ ರಿಪೀಟ್ ಆಗ್ತಾನೆ ಇರೋದನ್ನ ನೋಡ್ತಾನೆ ಇದ್ದೀವಿ. ಎಷ್ಟೇ ಮಾಡಿದ್ರು ಇಷ್ಟೇ ಹಣೆ ಬರಹ ಅಂತ ಕ್ರಮ ಕೈಗೊಳ್ಳೋದನ್ನೇ ನಿಲ್ಲಿಸಿದ್ರೆ ಪರಿಸ್ಥಿತಿ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ಹೇಳೋದೇ ಬೇಡ. ಅಕ್ರಮ ವಲಸಿಗರು ಹಾಗೂ ವ್ಯವಸ್ಥಿತ ಗಲಭೆ ಎಬ್ಬಿಸೋ ಜನಗಳು ಹೆಚ್ಚಿರೋ ರಾಜ್ಯಗಳ ಪೈಕಿ ಒಂದಾಗಿರೋ ಅಸ್ಸಾಂನಲ್ಲಿ ಹೇಮಂತ್ ಬಿಸ್ವಾ ಸರ್ಮಾ ನಾನ್ ಸ್ಟಾಪ್ ಅನ್ನೋ ಹಾಗೆ ಮುಂದುವರಿತಾ ಇದ್ದಾರೆ. ಹಿಂದೂ ಹಬ್ಬಗಳ ಪೈಕಿ ಹಾಗೂ ಗಲಭೆ ತಪ್ಪಿಸೋದಕ್ಕೆ ಮತ್ತೊಮ್ಮೆ ಗುಂಡೇಟಿನ ವಾರ್ನಿಂಗ್ ಕೊಟ್ಟಿದ್ದಾರೆ. ಕಳೆದ 4 ವಾರಗಳ ಮುನ್ನವೇ ಹಿಮಂತ್ ಬಿಸ್ವಾ ಸರ್ಮಾ ಈ ಬಗ್ಗೆ ವಾರ್ನಿಂಗ್ ಕೊಟ್ಟಿದ್ರು. ಈಗ ನವರಾತ್ರಿ ಆರಂಭವಾಗಿದ್ದು ಎಲ್ಲರ ದೃಷ್ಟಿ ಅಸ್ಸಾಂ ಮೇಲೆ ನೆಟ್ಟಿದೆ. ಅಂದಹಾಗೆ ದುಬ್ರಿ ಪ್ರದೇಶವನ್ನ ಗಮನದಲ್ಲಿ ಇಟ್ಕೊಂಡೇ ಹಿಮಂತ್ ಬಿಸ್ವಾ ಸರ್ಮಾ ಈ ನಿರ್ಧಾರವನ್ನ ಹೊರಡಿಸಿರೋದು. ಒಂದು ಕಾಲದಲ್ಲಿ ದುಬ್ರಿಯಲ್ಲಿ ಹಿಂದೂಗಳ ಮೆಜಾರಿಟಿ ಇತ್ತು. ಆದ್ರೆ ಈಗ ಡೆಮೋಗ್ರಫಿ ಬದಲಾಗಿ ದುಬ್ರಿಯಲ್ಲಿ ಹಿಂದೂಗಳೇ ಮೈನಾರಿಟಿ ಆಗ್ಬಿಟ್ಟಿದ್ದಾರೆ. ಕಳೆದ 2 ತಿಂಗಳ ಹಿಂದೆ ದುಬ್ರಿಯ ಹನುಮ ದೇಗುಲದ ಎದುರಲ್ಲಿ ಹಸುವಿನ ತಲೆಯನ್ನ ಕಡಿದು ದುಷ್ಕರ್ಮಿಗಳು ಅಟ್ಟಹಾಸ ಮೆರೆದಿದ್ರು. ಅವರೆಲ್ಲರೂ ರಾಹುಲ್ ಗಾಂಧಿ ವೋಟರ್ಸ್ ಸಮುದಾಯ ಅನ್ನೋದು ಸಾಬೀತಾಗಿತ್ತು. ಅಕ್ರಮ ಬಾಂಗ್ಲಾ ವಲಸಿಗರು ದೊಡ್ಡ ಮಟ್ಟದಲ್ಲೇ ಬಂದು ನೆಲೆಸಿದ್ದಾರೆ. ಹಾಗೋ ಹೀಗೋ ಭಾರತದಲ್ಲಿ ದೇಶ ಪ್ರೇಮ ನಿಯತ್ತಿಲ್ಲದ ರಾಜಕೀಯ ನಾಯಕರು ಇರೋದ್ರಿಂದ ನಿಜವಾದ ಭಾರತೀಯರಿಗೆ ಸಿಗೋದಕ್ಕಿಂತ ಹೆಚ್ಚು ಫೆಸಿಲಿಟಿ ಆ ಅನಿಷ್ಟಗಳಿಗೆ ಸಿಗ್ತಾನೆ ಇದೆ. ಸಿಕ್ಕಿರೋದನ್ನ ತಿಂದು ಕೊನೆ ಪಕ್ಷ ಸುಮ್ಮನೆ ಕೂತ್ರೆ ಹೋಗ್ಲಿ ಪಾಪ ಅನ್ನೋ ಉದಾರ ಮನಸ್ಥಿತಿ ಭಾರತೀಯರದ್ದು. ಆದ್ರೆ ಇಲ್ಲಿ ಪುಕ್ಸಟೆ ತಿನ್ನೋದಲ್ಲದೆ ಎಲ್ಲಾ ಸಮಾಜ ಘಾತುಕ ಕೆಲಸಗಳಲ್ಲಿ ಇವರು ಭಾಗಿಯಾಗ್ತಾ ಇದ್ದಾರೆ. ಇವರನ್ನ ಕಂಟ್ರೋಲ್ ಮಾಡಬೇಕು ಅಂದ್ರೆ ಬಾಯಲ್ಲಿ ಹೇಳಿ ನಿಭಾಯಿಸೋದಕ್ಕೆ ಸಾಧ್ಯವೇ ಇಲ್ಲ. ಇಡೀ ಅಸ್ಸಾಂನಲ್ಲಿ ಸರ್ಚಿಂಗ್ ಆಪರೇಷನ್ ಮೂಲಕ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಹುಡುಕಿ ಆಚೆ ಕಳಿಸೋ ಕೆಲಸ ಆಗ್ತಾ ಇದ್ರು ಅವರ ಅಟ್ಟಹಾಸಕ್ಕೆ ಬ್ರೇಕ್ ಬಿದ್ದಿಲ್ಲ. ಆದ್ರಿಂದ ಶೂಟೆಡ್ ಸೈಟ್ ನಿರ್ಧಾರವೇ ಸೂಕ್ತ ಅನ್ನೋ ನಿಲುವಿಗೆ ಬರಲಾಗಿದೆ. 28ನೇ ತಾರೀಕು ಅಸ್ಸಾಂನಾದ್ಯಂತ ದುರ್ಗಾ ಪೂಜೆ ನಡೆಯುತ್ತೆ. ದುಬ್ರಿಯಲ್ಲಿ ದುರ್ಗಾ ಪೂಜೆ ವೇಳೆ ಯಾರಾದ್ರೂ ಕಿಡಿಗೇಡಿತನ ಪ್ರದರ್ಶಿಸೋದಕ್ಕೆ ಬಂದ್ರೆ ಸಾವೇ ಗತಿ ಅನ್ನೋದನ್ನ ನೇರವಾಗಿ ಸಿಎಂ ಹೇಳಿದ್ದಾರೆ. ಆದ್ರಿಂದ ಅಸ್ಸಾಂನಲ್ಲಿ ಗಲಭೆ ಎಬ್ಬಿಸುವ ಮುನ್ನ 10 ಸಲ ಯೋಚಿಸೋ ಹಾಗಾಗಿದೆ. ಅದೇ ಕರ್ನಾಟಕ ಆಗಿದ್ದಿದ್ರೆ ಇಷ್ಟೆಲ್ಲ ತಲೆ ಬಿಸಿಯೇ ಇರ್ತಾ ಇರ್ಲಿಲ್ಲ. ಏನ್ ಮಾಡೋದು, ಇಂಥ ಜಾಗದಲ್ಲೇ ಬೀಡು ಬಿಡೋದಕ್ಕೆ ದುಷ್ಕರ್ಮಿಗಳಿಗೂ ಒಂದು ಯೋಗ ಇರ್ಬೇಕಲ್ವಾ. ಆದ್ರಿಂದ ಅಸ್ಸಾಂನಲ್ಲಿ ಇಂಥ ನೀಚ ಕೆಲಸ ಮಾಡೋ ಮುನ್ನ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳೋದು ಒಳ್ಳೇದು ಅನ್ನೋ ಸಂದೇಶವನ್ನ ಹೇಮಂತ್ ಬಿಸ್ವಾ ಸರ್ಮಾ ಸಾರಿದ್ದಾರೆ. ಇತ ಉತ್ತರಾಖಂಡದಲ್ಲಿ ಸಿಎಂ ಪುಷ್ಕರ್ ಸಿಂಗ್ ದಮಿ ಸರ್ಕಾರ ಕೂಡ ಮುಲಾಜಿಲ್ಲದೆ ಕಠಿಣ ಕ್ರಮವನ್ನ ಕೈಗೊಳ್ತಾ ಇದೆ. ಉತ್ತರಾಖಂಡದ ಕಾಶಿಪುರದಲ್ಲಿ ಮೆರವಣಿಗೆ ವೇಳೆ ವೋಟ್ ಬ್ಯಾಂಕ್ ಸಮುದಾಯದ ದುಷ್ಕರ್ಮಿಗಳು ಗಲಾಟೆ ನಡೆಸಿದ್ದಾರೆ. ನೋಡ್ತಾ ಇದ್ದ ಹಾಗೆ ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲೆಸೆದು ಪೊಲೀಸರನ್ನ ಟಾರ್ಗೆಟ್ ಮಾಡಲು ಮುಂದಾಗಿದ್ದಾರೆ. ನೋಡುವಷ್ಟು ನೋಡಿ ಸಾಧ್ಯವಾದಷ್ಟು ಗಲಭೆಯನ್ನ ತಿಳಿಗೊಳಿಸೋ ಪ್ರಯತ್ನಗಳು ಪೊಲೀಸರಿಂದ ಆಗಿದೆ. ಇದಕ್ಕೂ ಬಗ್ಗದೇ ಇದ್ದಿದ್ದರಿಂದ ಕೊನೆಗೆ ಲಾಠಿ ಚಾರ್ಜ್ ಮೂಲಕ ಪ್ರತಿಭಟನೆಯನ್ನ ತಿಳಿಗೊಳಿಸಲಾಗುತ್ತೆ. ಆದ್ರೆ ಈ ಗಲಭೆ ಎಬ್ಬಿಸಿದ ಪ್ರಮುಖರನ್ನ ಗುರುತಿಸಿದ್ದ ಪೊಲೀಸ್ ಟೀಮ್ ಅವರನ್ನೆಲ್ಲ ಹಿಡಿದು ತಂದು ಪೊಲೀಸ್ ಭಾಷೆಯಲ್ಲಿ ಮಾತನಾಡಿಸಿದ್ದಾರೆ. ಸ್ಟೇಷನ್ ಒಳಗಿಂದ ಅವರೆಲ್ಲ ಕುಂಟುತ್ತಾ ಬರುತ್ತಿರೋ ವಿಡಿಯೋಗಳು ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ. ಇದೇ ಭಾರತದ ಕೆಲ ರಾಜ್ಯಗಳಲ್ಲಿ ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಮಾಡೋದು ಕಾಮನ್ ಅನ್ನೋ ಹಾಗಾಗಿದೆ. ಹಾಗಂದ ಮಾತ್ರಕ್ಕೆ ದುಷ್ಕರ್ಮಿಗಳನ್ನೆಲ್ಲ ಹಿಡಿದು ತಂದು ಈ ರೀತಿ ವಾಕಿಂಗ್ ಸ್ಟೈಲ್ ಚೇಂಜ್ ಆಗೋ ಹಾಗೆ ಬಡಿಯೋ ಪದ್ಧತಿ ಅಲ್ಲೆಲ್ಲ ಇಲ್ವೇ ಇಲ್ಲ. ಆದ್ರೆ ಉತ್ತರಾಖಂಡದಲ್ಲಿ ದಮಿ ಮಾತ್ರ ಈ ರೀತಿ ದುಷ್ಕರ್ಮಿಗಳಿಗೆ ಪಾಠ ಕಲಿಸೋ ಕೆಲಸ ಮಾಡ್ತಾ ಇರೋದು ಪ್ರಾಣಿ ಪ್ರಿಯರಿಗೆ ಅಪಾರ ನೋವು ತರಿಸೋ ಬಗ್ಗೆಯೂ ಕೂಡ ಸುದ್ದಿಗಳು ಹರಿದಾಡ್ತಾ ಇವೆ. ಏನೋ ಇದೇ ಉತ್ತರಾಖಂಡದಲ್ಲಿ ಇನ್ನೊಂದು ಘಟನೆ ನಡೆದಿದೆ. ಪೇಪರ್ ಲೀಕ್ ಅನ್ನೋ ವಿಚಾರ ಮುಂದಿಟ್ಕೊಂಡು ಓಲೈಕೆ ಸಮುದಾಯದ ಯುವ ಸಮೂಹದಿಂದ ದೊಡ್ಡ ಪ್ರತಿಭಟನೆ ನಡೆದಿದೆ. ಆ ಹೋರಾಟದಲ್ಲಿ ಮಾತನಾಡೋ ಯುವತಿಯೊಬ್ಬಳು ಇದೇ ರೀತಿ ಮುಂದುವರೆದ್ರೆ ನೇಪಾಳದಲ್ಲಿ ಆಗಿರೋ ಬೆಳವಣಿಗೆ ಭಾರತದಲ್ಲೂ ಆಗುತ್ತೆ ಅಂತ ವಾರ್ನಿಂಗ್ ಕೊಟ್ಟಿದ್ದಾಳೆ. ಈ ವಿಡಿಯೋ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ. ನೇಪಾಳದಲ್ಲಿ ಗಲಭೆ ಮುಗಿತಾ ಇದ್ದ ಹಾಗೆ ಭಾರತದಲ್ಲಿ ಒಂದು ಸುದ್ದಿ ಹರಿದಾಡಿತ್ತು. ಅದೇನಂದ್ರೆ ರಾಹುಲ್ ನೇತೃತ್ವದ ವಿಪಕ್ಷ ಇಂಥದ್ದೇ ಗಲಭೆಯನ್ನ ಭಾರತದಲ್ಲಿ ಸೃಷ್ಟಿಸೋದಕ್ಕೆ ಸ್ಕೆಚ್ ಹಾಕ್ತಾ ಇದೆ ಅಂತ. ಅದಕ್ಕೆ ತಕ್ಕಂತೆ ಈ ಹೋರಾಟದಲ್ಲಿ ಬಂದಿರೋ ಮಾತನ್ನ ಕೇಳ್ತಾ ಇದ್ರೆ ದೊಡ್ಡ ಮಟ್ಟದಲ್ಲೇ ಪ್ಲಾನ್ ನಡೆದಿದೆ ಅನ್ನೋ ಅನುಮಾನಗಳನ್ನ ಹುಟ್ಟಿಸ್ತಾ ಇದೆ. ವಿಷಯ ಏನಂದ್ರೆ ಅಸಲಿಗೆ ಪೇಪರ್ ಲೀಕ್ ಆಗಿರೋ ವಿಚಾರವೇ ಸುಳ್ಳು ಅನ್ನೋದು. ದಮಿ ಸರ್ಕಾರ ಈ ಬಗ್ಗೆ ಕ್ಲಾರಿಟಿ ಕೊಟ್ಟು ಸುಳ್ಳು ಸುದ್ದಿಯನ್ನ ಹರಡಿಸದಂತೆ ಸೂಚನೆ ಕೊಟ್ಟಿದೆ. ಆದ್ರೂ ಕೂಡ ಅದೇ ನೆಪ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ.
ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ಹಿಜಾಬ್ದಾರಿ ಯುವತಿ ಹೀಗೆಲ್ಲ ಮಾಡಿ ನಮ್ಮ ಜೀವನ ಹಾಳು ಮಾಡೋ ಪ್ರಯತ್ನಗಳು ನಡೀತಾ ಇದೆ. ನಾವೆಲ್ಲ ಸಿಕ್ಕಾಪಟ್ಟೆ ಓದಿ ಸಾಧಿಸಬೇಕು ಅಂತಿದ್ದೀವಿ, ಆದ್ರೆ ಈ ರೀತಿ ಘಟನೆ ನಮ್ಮ ಕನಸಿಗೆ ಭಂಗವನ್ನ ತರ್ತಾ ಇದೆ ಅಂತೆಲ್ಲ ಹೇಳ್ತಾಳೆ. ಹಿಂದಿದ್ದ ವೋಟ್ ಬ್ಯಾಂಕ್ ಸಮುದಾಯದ ಜನರು ಮಹಿಳಾ ಶಕ್ತಿಗೆ ಜಯವಾಗಲಿ ಅಂತ ಘೋಷಣೆ ಹಾಕ್ತಾರೆ. ಆದ್ರೆ ಈ ವಿದ್ಯಾಭ್ಯಾಸದ ಬಗ್ಗೆ ಆಕೆಯ ಮಾತು, ಮಹಿಳಾ ಶಕ್ತಿಗೆ ಜಿಂದಾಬಾದ್ ಅನ್ನೋ ಅವರ ಹೇಳಿಕೆ ಸಾಮಾನ್ಯ ಜ್ಞಾನ ಇರುವವರಿಗೆ ಅಸಲಿ ವಿಷಯ ಅರ್ಥವಾಗುವಂತೆ ಮಾಡ್ತಾ ಇದೆ. ಇನ್ನು ಈ ಪ್ರತಿಭಟನೆಗೆ ವಿಪಕ್ಷ ಕಾಂಗ್ರೆಸ್ ಬೆಂಬಲ ಇತ್ತು ಅನ್ನೋದು ಬಹಿರಂಗವಾಗಿದೆ. ಅದರಿಂದ ಗಲಭೆ ಎಬ್ಬಿಸೋ ಪ್ಲಾನ್ ನಡೆದಿರೋದು ಕನ್ಫರ್ಮ್. ಅದಕ್ಕೊಂದು ನೆಪ ಹುಡುಕೋ ಕೆಲಸ ಆಗ್ತಾ ಇದೆ ಅನ್ನೋದು ಕೂಡ ಚರ್ಚೆಗೆ ದಾರಿ ಮಾಡಿಕೊಡ್ತಾ ಇದೆ. ಏನೋ ಈ ಜನ್ಸಿಗಳನ್ನ ಬಳಸಿಕೊಂಡು ಮೋದಿ ವಿರುದ್ಧ ಎತ್ತಿಕೊಟ್ಟೋ ವಿಚಾರ ಸಂಬಂಧ ಪಂಜಾಬ್ ಸಿಎಂ ಭಗವಂತ್ ಮಾನ್ ರಾಹುಲ್ ಗಾಂಧಿಗೆ ಟಕ್ಕರ್ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಇಡೀ ಜನ್ಸಿ ತಮ್ಮ ಬೆನ್ನಿಗೆ ನಿಂತಿದೆ ಅಂತ ಹೇಳ್ಕೊಳ್ತಾ ಇದ್ದಾರಲ್ಲ ಅನ್ನೋ ಪ್ರಶ್ನೆಗೆ ಉತ್ತರಿಸುವ ಅವರು, ರಾಹುಲ್ ಗಾಂಧಿ ಜನ್ಸಿಯನ್ನ ಶೀಲ್ಡ್ ಆಗಿ ಬಳಸ್ಕೊಳ್ಳೋ ಯತ್ನ ಮಾಡ್ತಾ ಇದ್ದಾರೆ ಅಷ್ಟೇ. ನೇಪಾಳದಲ್ಲಿ ಹಾಗಾಯ್ತು ಅಂತ ಭಾರತದಲ್ಲಿ ಅದನ್ನೆಲ್ಲ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಅಲ್ಲಿಯ ಪರಿಸ್ಥಿತಿಯೇ ಬೇರೆ, ಇಲ್ಲಿಯದ್ದೇ ಬೇರೆ ಅಂತ ಅವರು ಹೇಳ್ತಾರೆ. ಅಲ್ಲದೆ ಭಾರತದಲ್ಲಿ ಏನೇ ಪ್ರಮುಖ ಬೆಳವಣಿಗೆ ಅಥವಾ ಸೆಷನ್ ನಲ್ಲಿ ಏನೇ ಪ್ರಮುಖ ಚರ್ಚೆ ಇದ್ರೂ ರಾಹುಲ್ ಗಾಂಧಿ ವಿದೇಶ ಪ್ರವಾಸದಲ್ಲಿ ಇರ್ತಾರೆ ಅನ್ನೋದನ್ನ ಹೇಳಿದ್ದಾರೆ. ಕಾಂಗ್ರೆಸ್ ಹಾಗೂ ಆಮ್ ಆದ್ಮಿ ಮಧ್ಯೆ ಎಲ್ಲವೂ ಸರಿ ಇಲ್ಲ ಅನ್ನೋದು ಗೊತ್ತಿರೋದೆ. ಆದ್ರೆ ಗಲಭೆ ಎಬ್ಬಿಸೋ ವಿಚಾರದ ಬಗ್ಗೆ ಭಗವಂತ್ ಮಾನ್ ಕ್ಲಾರಿಟಿ ಕೊಟ್ಟಿರೋದು ಎಲ್ಲರೂ ಒಪ್ಪಿಕೊಳ್ಳೋ ಹಾಗೆ ಮಾಡ್ತಾ ಇದೆ. ಏನೋ ಈತ ಬಂಗಾಳದ ದೀದಿ ರಾಜ್ಯದ ಆರ್ಥಿಕತೆಗೆ ಮಾರಕವಾಗೋ ನಿಯಮ ತಂದು ಸುದ್ದಿ ಆಗ್ತಾ ಇದ್ದಾರೆ. ಕೈಗಾರಿಕಾ ವಲಯಕ್ಕೆ ನೀಡ್ತಾ ಇದ್ದ ಇನ್ಸೆಂಟಿವ್ ಗಳನ್ನ ಹಿಂಪಡೆಯೋ ಆದೇಶ ಕೊಟ್ಟಿರೋದು ದೊಡ್ಡ ಚರ್ಚೆಗೆ ದಾರಿ ಮಾಡಿಕೊಡ್ತಾ ಇದೆ. 1993ರಿಂದ 2021 ಸ್ಕೀಮ್ಗಳಿಂದ ಬರ್ತಾ ಇದ್ದ ಬೆನಿಫಿಟ್ ಗಳನ್ನು ಕೂಡ ತಕ್ಷಣವೇ ನಿಲ್ಲಿಸುವಂತೆ ಮಮತಾ ಆದೇಶವನ್ನ ಹೊರಡಿಸಿದ್ದಾರೆ. ಈ ನಡೆಯಿಂದ ಕೇವಲ ಬಿರ್ಲಾ ಹಾಗೂ ಡಾಲ್ಮಿಯಾಗೆ ಬರೋಬ್ಬರಿ 430 ಕೋಟಿ ರೂಪಾಯಿ ನಷ್ಟವಾಗ್ತಾ ಇದೆ. ಬಂಗಾಳದ ಒಂದು ದಶಕದ ಇತಿಹಾಸವನ್ನ ತೆಗೆದ್ರೆ 2011ರಿಂದ ಇಲ್ಲಿಯ ತನಕ 110 ಲಿಸ್ಟೆಡ್ ಕಂಪನಿಗಳನ್ನ ಸೇರಿ ಸುಮಾರು 6600 ಕಂಪನಿಗಳು ರಾಜ್ಯವನ್ನೇ ಬಿಟ್ಟು ಹೊರ ನಡೆದಿವೆ. ಇದು ಮಮತಾ ಆಡಳಿತ ಹೇಗಿದೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಆಗ್ತಾ ಇದೆ. ಒಂದು ರಾಜ್ಯದಲ್ಲಿ ಸರ್ಕಾರ ಆರ್ಥಿಕವಾಗಿ ಬರ್ಬಾದ್ ಆದಾಗ ಮಾತ್ರ ಇಂಥ ನಿಯಮಗಳನ್ನ ಜಾರಿ ತರುವುದಕ್ಕೆ ಸಾಧ್ಯ ಅನ್ನೋದು ವಾಸ್ತವ. ಆದ್ರಿಂದ ಮಮತಾ ನೇತೃತ್ವದಲ್ಲಿ ಬಂಗಾಳ ಎಷ್ಟರ ಮಟ್ಟಿಗೆ ಆರೋಗ್ಯಕರವಾಗಿದೆ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಡ ಅನ್ಸುತ್ತೆ. ಇಷ್ಟೆಲ್ಲ ಬರ್ಬಾದ್ ಮಾಡಿದ್ಮೇಲೂ ಅಧಿಕಾರ ದಾಹ ಮಾತ್ರ ಇನ್ನೂ ಮುಗಿದಂತೆ ಕಾಣಿಸ್ತಾ ಇಲ್ಲ. ಜನರನ್ನ ದಿಕ್ಕು ತಪ್ಪಿಸೋದಕ್ಕೆ ಬಂಗಾಳವನ್ನ ನಂಬರ್ 1 ಮಾಡ್ತೀವಿ, ಫಾರಿನ್ ಇನ್ವೆಸ್ಟ್ಮೆಂಟ್ ಗಳನ್ನ ತರ್ತೀವಿ ಅನ್ನೋದೆಲ್ಲ ಹೇಳ್ತಾ ಇದ್ದಾರೆ. ಆದ್ರೆ ಬಂಗಾಳದಲ್ಲಿ ಇರೋ ಕಂಪನಿಗಳನ್ನೇ ಉಳಿಸಿಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಬಂಗಾಳದ ಯುವಕರೆಲ್ಲ ಬೆಂಗಳೂರು ಸೇರಿದಂತೆ ದಕ್ಷಿಣ ಭಾರತದ ನಗರಗಳಲ್ಲೇ ಉದ್ಯೋಗ ಹುಡುಕಿಕೊಂಡು ಸೆಟಲ್ ಆಗ್ತಿದ್ದಾರೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.